ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ತುಂಬಾ ಜನ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಮಕ್ಕಳನ್ನು ಮನೆಯಲ್ಲಿ ಹೇಗೆ ಬ್ಯುಸಿಯಾಗಿ ಇಡೋದು ಅಂಡ್ ಸ್ಕ್ರೀನ್ ಟೈಮ್ ಅನ್ನ ಹೇಗೆ ಕಡಿಮೆ ಮಾಡೋದು ಅಂತ ಹೇಳಿ. ನಾವು ಮಕ್ಕಳ ಜೊತೆಗೆ ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದೊಂದೇ ಸೊಲ್ಯೂಷನ್. ಓಕೆ, ನಾವು ಮಕ್ಕಳ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಎಲ್ಲಾರು ಹೇಳ್ತಾರೆ. ಆದ್ರೆ ಆ ಟೈಮ್ ಅನ್ನ ನಾವು ಹೇಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ತುಂಬಾ ಜನರಿಗೆ. ಅಂದ್ರೆ ಆಲ್ರೆಡಿ ಸ್ಕ್ರೀನ್ ಟೈಮ್ ಶುರು ಮಾಡಿರ್ತೇವೆ, ಇವಾಗ ಅದನ್ನ ಕಡಿಮೆ ಮಾಡಬೇಕು, ಹೇಗೆ ಕಡಿಮೆ ಮಾಡೋದು ಗೊತ್ತಾಗಲ್ಲ. ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ ಮಕ್ಕಳು, ಹೇಳಿದ್ ಕೇಳೋದಿಲ್ಲ. ಓಕೆ, ಸ್ಕ್ರೀನ್ ನೋಡ್ಬೇಡ ಅಂತ ಹೇಳಿದ್ರೆ ಕೇಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಅವರಿಗೆ ಇಷ್ಟ ಆಗುವ ಹಾಗೆ ಅವರ ಏಜ್ಗೆ ತಕ್ಕಂತೆ ನಾವು ಮನೆಯಲ್ಲಿ ಆಕ್ಟಿವಿಟೀಸ್ ನ ಮಾಡೋದಕ್ಕೆ ಶುರು ಮಾಡ್ಬೇಕು. ಸೊ ಇದು ಒಂದೇ ವೇ. ಓಕೆ, ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ನಾವು ಕಿಚನ್ ಅಲ್ಲಿ ಅವರನ್ನ ಬಿಸಿಯಾಗಿ ಇಡಬಹುದು, ಅಥವಾ ಗಾರ್ಡನಿಂಗ್ ಮಾಡಿಸಬಹುದು, ಅಥವಾ ವಾಕಿಂಗ್ ಆ ತರ ಎಲ್ಲ ಕರ್ಕೊಂಡು ಹೋಗಬಹುದು. ಅಂಡ್ ಮನೆಯಲ್ಲೇ ಬ್ಯುಸಿಯಾಗಿ ಇಡುವಾಗ ಒಂದು ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ ಕಲರಿಂಗ್. ಓಕೆ, ಮಕ್ಕಳಿಗೆ ಕಲರಿಂಗ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ನಾವು ತುಂಬಾ ರಾಶಿ 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 ಕಲರಿಂಗ್ ತಂದು ಕೊಡ್ಲಿಲ್ಲ ಅಂದ್ರೂನು ಒಂದ್ 2-3 ವೆರೈಟೀಸ್ ಆಫ್ ಕಲರಿಂಗ್, ಏನು ಕ್ರೇಯಾನ್ಸ್ ಆಗಿರಬಹುದು, ವಾಟರ್ ಕಲರ್ ಆಗಿರಬಹುದು, ಅದನ್ನ ತಂದು ಕೊಟ್ಟು ಅದರಲ್ಲಿ ಬೇರೆ ಬೇರೆ ತರ ನಾವು ಕಲರಿಂಗ್ ಮಾಡುವ ಹಾಗೆ ಅವರಿಗೆ ಎನ್ಕರೇಜ್ ಮಾಡಬೇಕು. ಅಂಡ್ ನಾವು ಕೂಡ ಒಂದ್ ಸ್ವಲ್ಪ ಹೊತ್ತು ಅವ್ರ ಜೊತೆ ಕುತ್ಕೊಳ್ಬೇಕು. ಇಲ್ಲಿ ನಾನು ಅವನಿಗೆ ಕಲರಿಂಗ್ ಮಾಡೋದಕ್ಕೆ ಕೊಟ್ಟಿರುವಂತಹ ಬುಕ್ ಅಲ್ಲಿ ಕಾಪಿ ಕಲರ್ ಅಂತ ಹೇಳಿ ಇಲ್ಲ. ಅಂದ್ರೆ ಇವಾಗ 3 ವರ್ಷ 4 ವರ್ಷದ ಮಕ್ಕಳಿಗೆ ಒಂದು ಪಿಕ್ಚರ್ ಬಂದಿರ್ತದೆ, ಅದ್ರಲ್ಲಿ ಒಂದ್ ಸ್ವಲ್ಪ ಕಲರ್ ಮಾಡಿರ್ತಾರೆ, ಮತ್ತೆ ಇನ್ನೊಂದು ಸೇಮ್ ಟೈಪ್ ಪಿಕ್ಚರ್ ಕೊಟ್ಟಿರ್ತಾರೆ, ಅದಕ್ಕೆ ಅವರು ಕಲರಿಂಗ್ ಮಾಡ್ಬೇಕು. ಈ ಬುಕ್ ಆತರ ಅಲ್ಲ. ಅಂದ್ರೆ ಬ್ಲಾಂಕ್ ಆಗಿ ಚಿತ್ರಗಳು ಮಾತ್ರ ಇವೆ, ಅವನ್ ಅದಕ್ಕೆ ಕಲರಿಂಗ್ ಮಾಡ್ಬೇಕಾಗ್ತದೆ. ಇವಾಗ ಅದು ಫ್ರೂಟ್ಸ್ ವೆಜಿಟೇಬಲ್ ಎಲ್ಲ ಆಗಿದ್ರೆ ಅವನಿಗೆ ಗೊತ್ತಿರುತ್ತೆ, ಇವಾಗ ಕ್ಯಾರೆಟ್ ಆದ್ರೆ ಆರೆಂಜ್ ಕೊಡ್ಬೇಕು, ಟೊಮ್ಯಾಟೊ ಆದ್ರೆ ರೆಡ್ ಕೊಡ್ಬೇಕು, ಆತರ ಗೊತ್ತಿರುತ್ತೆ. ಬಟ್ ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮತ್ತೆ ಕೆಲವೊಂದು ಆತರ ಸ್ವಲ್ಪ ಜನರಲ್ ಆಗಿ ಥಿಂಗ್ಸ್ ಇವೆ. ಸೊ ಅವನಿಗೆ ಅದು ಕಲರಿಂಗ್ ಹೇಗ್ ಮಾಡೋದಂತ ಗೊತ್ತಾಗೋಲ್ಲ. ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಪೇರೆಂಟ್ಸ್ ಏನ್ ಮಾಡ್ತೇವೆ, ನಾವು ಮೊಬೈಲ್ ಕೊಟ್ಟು ಈ ತರ ಪಿಕ್ಚರ್ ಇದೆ, ಇದನ್ನ ಕಾಪಿ ಮಾಡಿ ಕಲರ್ ಕೊಡು ಅಂತ ಹೇಳಿ ಹೇಳ್ತೇವೆ. ಆತರ ಮಾಡಿದ್ರೆ ಏನಾಗುತ್ತೆ, ನಾವೇ ಅವರಿಗೆ ಸ್ಕ್ರೀನ್ ಟೈಮ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಅವನ ಹತ್ರ ಒಂದಷ್ಟು ಸ್ಟೋರಿ ಬುಕ್ಸ್, ಆಕ್ಟಿವಿಟಿ ಬುಕ್ಸ್ ಅವೆಲ್ಲ ಇದೆ ಅಲ್ವಾ, ಅದ್ರಲ್ಲಿ ಕಂಪಲ್ಸರಿ ಪಿಕ್ಚರ್ಸ್ ಇದ್ದೇ ಇರುತ್ತೆ. ಇವಾಗ ನಾವು ಒಂದಷ್ಟು ನೀತಿ ಕಥೆಗಳ ಬುಕ್ ತಗೊಂಡಿದ್ರೆ ಅದರಲ್ಲಿ ನರಿ, ದ್ರಾಕ್ಷಿ, ಅಥವಾ ಟಾಟಾಯ್ಸ್, ರ್ಯಾಬಿಟ್, ಇದೆಲ್ಲ ಬೇಸಿಕ್ ಏನಿರುತ್ತೆ ಅದಿರುತ್ತಲ್ವಾ. ಸೊ ಆ ಪಿಕ್ಚರ್ ಅನ್ನ ತೋರಿಸಿ ನಾನು ಅದೇ ತರ ಕಲರಿಂಗ್ ಮಾಡೋದಕ್ಕೆ ಹೇಳ್ತಿದ್ದಾನೆ. ಅಂಡ್ ನಾನು ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ವಿಡಿಯೋ ಎಡಿಟಿಂಗ್ ಏನಾದ್ರೂ ಇದ್ರೆ ಅದನ್ನ ನಾನಲ್ಲಿ ಮಾಡ್ತಾ ಇರ್ತೇನೆ. ಅವನಿಗೆ ಗೊತ್ತು, ನಾನು ಸುಮ್ನೆ ಏನು ವಿಡಿಯೋ ನೋಡೋದು ಅಥವಾ ರೀಲ್ಸ್ ನೋಡೋದು, ಯೂಟ್ಯೂಬ್ ನೋಡೋದು ಮಾಡೋದಿಲ್ಲ. ಜಸ್ಟ್ ಅವನ ಹತ್ರ ಇರುವಾಗ ನಾನು ಕೆಲಸ ಮಾತ್ರ ಮಾಡೋದಿದ್ರೆ ಮಾತ್ರ ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು ಯೂಸ್ ಮಾಡ್ತಾನೆ. ಸುಮ್ನೆ ಟೈಮ್ ಪಾಸಿಗಂತ ಯೂಸ್ ಮಾಡೋದಿಲ್ಲ. ಸೊ ಅವನಿಗೆ ಅದು ಗೊತ್ತಿರೋದ್ರಿಂದ ಅವನು ಕೂಡ ಇಣುಕಿ ನೋಡೋದಕ್ಕೆ ಬರೋದಿಲ್ಲ. ಅವನು ಅವನಷ್ಟಕ್ಕೆ ಅವನ ಕೆಲಸ ಮಾಡ್ತಾ ಇರ್ತಾನೆ, ನಾನು ನನ್ನ ಕೆಲಸ ಮಾಡ್ತಾ ಇರ್ತೇನೆ. ಅಂಡ್ ಆ ಪಾಯಿಂಟ್ ಅನ್ನ ನಾವು ಅವರಿಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು. ಅಂಡ್ ನಾವು ಕೊಟ್ಟ ಮಾತಿಗೆ ತಪ್ಪಬಾರ್ದು. ಅಂದ್ರೆ ನಾವು ಕೆಲಸ ಮಾಡೋದು ಅಂತ ಹೇಳಿ ಸೈಡ್ ಅಲ್ಲಿ ಹೋಗಿ ಕುತ್ಕೊಂಡು ರೀಲ್ಸ್ ನೋಡೋದೆಲ್ಲ ಮಾಡಿದ್ರೆ ಮಕ್ಕಳಿಗೆ ಕೂಡ ಗೊತ್ತಾಗತ್ತೆ ನಾವು ತಪ್ಪು ಮಾಡ್ತಾ ಇದ್ದೇವೆ, ಸುಳ್ಳು ಹೇಳ್ತಾ ಇದ್ದೇವೆ ಅಂತ ಹೇಳಿ. ಸೊ ನಾವು ಸತ್ಯ ಹೇಳಿ ಅದೇ ತರ ನಡ್ಕೊಂಡ್ರೆ ಮಕ್ಳಿಗೆ ಕೂಡ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಇನ್ನು ಯಾವಾಗ್ಲೂ ಏನದು ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡೋದು, ಕಲರಿಂಗ್ ಮಾಡೋದು, ಬರ್ಸೋದು, ಸ್ಟೋರಿ ಓದೋದು, ಸ್ಟೋರಿ ಹೇಳೋದು, ABCD ಹೇಳಿಕೊಡೋದು ಅದು ಮಾತ್ರ ಅಲ್ಲದೆ ಮಕ್ಕಳಿಗೆ ಸಿಂಪಲ್ ಆಗಿ ಏನು ತುಂಬಾ ಸಿಲಿ ಸಿಲ್ಲಿಯಾಗಿ ಆಟ ಆಡೋದಕ್ಕೆ ಇಷ್ಟ ಆಗಿರುತ್ತೆ. ಇವಾಗ ಬಾಯ್ಸ್ ಆಗಿದ್ರೆ ಈ ತರ ಗಾಡಿ ಬಿಡೋದು, ಈ JCB ಎಲ್ಲ ಇಟ್ಕೊಂಡು ಆಟ ಆಡೋದು, ಅಥವಾ ಗರ್ಲ್ಸ್ ಆದ್ರೆ ಮನೆ ಆಟ ಆಡೋದು, ಡಾಲ್ಸ್ ಇಟ್ಕೊಂಡು ಅದಕ್ಕೆ ಸ್ನಾನ ಮಾಡಿಸೋದು, ಮೇಕಪ್ ಮಾಡಿಸೋದು, ಆ ತರ ಎಲ್ಲ ಇಷ್ಟ ಇರುತ್ತೆ. ಸೊ ಅವರಿಗೆ ಇಷ್ಟ ಆಗುವ ಹಾಗೆ ನಾವು ಅವ್ರ ಹಾಗೆ ಮಕ್ಕಳಾಗಿ ಆಟ ಆಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ಅದು ನಮ್ಗೆ ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ಬಹುದು, ಮತ್ತೆ ದಿನ ಹೋದ ಹಾಗೆ ನಾವು ಕೂಡ ಆ ರುಟೀನಿಗೆ ಸೆಟ್ ಆಗಿರ್ತೇವೆ. ಸೊ ನಾನು ಆ ತರ ಕೂಡ ಅವನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೇನೆ. ಅಂಡ್ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಏನಾದ್ರೂ ಇದ್ರೆ ಅದ್ರಲ್ಲಿ ಅವನನ್ನ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೇನೆ. ಸೊ ಅವನ್ ಕೂಡ ಹ್ಯಾಪಿಯಾಗಿ ಇರ್ತಾನೆ. ಮನೆ ಕೆಲಸ ಅಂದ್ರೆ ತುಂಬಾ ಇರುತ್ತಲ್ವಾ, ಗುಡ್ಸೋದು, ಒರೆಸೋದು, ಗಾರ್ಡನಿಂಗ್ ಅಥವಾ ಕುಕಿಂಗ್, ನಾವು ತರಕಾರಿ ಅಥವಾ ಗ್ರೋಸರೀಸ್ ತರ್ತೇವೆ, ಅದನ್ನ ಅರೇಂಜ್ ಮಾಡಿ ಇಡೋದು, ಅಂತಹ ಕೆಲಸ ಮಾಡುವಾಗ ಅವನನ್ನ ಕೂಡ ನಾನು ನನ್ನ ಜೊತೆ ಸೇರಿಸ್ಕೊಳ್ತೇನೆ. ಸೊ ದಟ್ ಅವನ ಟೈಮ್ ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗುತ್ತೆ ಅಂಡ್ ಅವನು ಹ್ಯಾಪಿಯಾಗಿರ್ತಾನೆ. ಅವನಿಗೇನು ಬೋರ್ ಆಗುತ್ತೆ ಮನೆಯಲ್ಲಿದ್ದು, ಒಳಗಡೆ ಇದ್ದು ಬೋರ್ ಆಗ್ತದೆ, ಆ ತರ ಎಲ್ಲ ಯೋಚನೆ ಬರೋದಿಲ್ಲ. ಅಂಡ್ ನಾವು ಮನೆ ಒಳಗಡೆ ಎಷ್ಟೊಂದು ಆಕ್ಟಿವಿಟೀಸ್ ಮಾಡಿಸಿದ್ರು ಮಕ್ಕಳಿಗೆ ಹೊರಗಡೆಯ ಪ್ರಪಂಚ ತುಂಬಾ ಇಷ್ಟ ಆಗುತ್ತೆ.
ಇವಾಗ ಪ್ಲೇ ಏರಿಯಾಕ್ ಹೋಗೋದು, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋದು, ಅಥವಾ ಅವ್ರ ಹತ್ರ ಸ್ಕೂಟರ್ ಅಥವಾ ಟ್ರೈಸಿಕಲ್, ಬೈಸಿಕಲ್ ಏನಿದೆ ಅದನ್ನ ಅವರು ಬಿಡೋದು ಹೊರಗಡೆ. ನಾನು ಔಟ್‌ಡೋರ್ ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ, ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಎಸ್ ಅವರಿಗೆ ಕ್ರಿಕೆಟ್ ಆಡೋದು ಆ ತರ ಎಲ್ಲ ಇಷ್ಟ ಆಗುತ್ತೆ. ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆಟ ಆಡ್ತಾರೆ. ಬಟ್ ಚಿಕ್ಕ ಮಕ್ಕಳಾದ್ರೆ ನಾವೇ ಅವ್ರ ಜೊತೆ ಇದ್ದು ಅವರನ್ನ ಆಟ ಆಡಿಸ್ಬೇಕಾಗ್ತದೆ. ಸೊ ಅವ್ರಿಗೆ ಏನ್ ಇಷ್ಟ ಅದನ್ನ ನಾವು ಮಾಡಿಸಬಹುದು. ಅಂಡ್ ಇಲ್ಲಿ ನಾನು ಅವನಿಗೊಂದು ಹೆಲ್ಮೆಟ್ ಆರ್ಡರ್ ಮಾಡಿದ್ದೆ. ಅವನ ಬರ್ಡೇಗೆ 3rd ಇಯರ್ ಬರ್ಡೇಗೆ ನಾವು ಅವನಿಗೆ ಒಂದು ಸೈಕಲ್ ಗಿಫ್ಟ್ ಮಾಡಿದ್ವಿ. ಅದನ್ನ ನಾನು ಆಲ್ರೆಡಿ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೇನೆ. ಸೊ ಅದಕ್ಕೊಂದು ಹೆಲ್ಮೆಟ್ ಬೇಕು ಅಂತ ಹೇಳಿ ಹೆಲ್ಮೆಟ್ ಆರ್ಡರ್ ಮಾಡಿದ್ವಿ. ಅದನ್ನ ಇಲ್ಲಿ ಅವನಿಗೆ ಟ್ರೈ ಮಾಡ್ತಾ ಇದ್ದೇವೆ. ಸ್ವಲ್ಪ ದೊಡ್ಡದಾಗ್ತದೆ, ಅವನ ಏಜಿಗೆ ಸೆಟ್ ಆಗುವ ಹಾಗೆ ನಮ್ಗೆ ಸಿಗ್ಲಿಲ್ಲ. ಬಟ್ ಇಟ್ಸ್ ಓಕೆ. ಅಂದ್ರೆ ಬೀಳುವಾಗ ಎಲ್ಲ ಸ್ವಲ್ಪ ಸೇಫ್ ಆಗಿರ್ತದೆ ಅಂತ ಹೇಳಿ ಇದು ಓಕೆ ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿದ್ದೇವೆ. ಅಂಡ್ ಅದು ಕೈಗೆ ಕಾಲಿಗೆಲ್ಲ ಹಾಕೋದು ಅಷ್ಟೊಂದು ಯೂಸ್ ಇಲ್ಲ, ಆದ್ರೆ ಹೀಗೆ ಹಾಕೋದು ಅಂತ ಹೇಳಿ ಅವನಿಗೆ ತೋರಿಸಿ ಕೊಡ್ತಿದ್ದೇವೆ ಅಷ್ಟೇ. ಅಂಡ್ ಕ್ವಾಲಿಟಿ ತುಂಬಾ ಬೆಸ್ಟ್ ಅಲ್ಲದಿದ್ರೂನುವೆ ಓಕೆ, ಸೈಕಲ್ ಬಿಡೋದಕ್ಕೆ ಸಾಕು ಅಂತ ಅನ್ನಿಸ್ತಿತ್ತು ನಮ್ಗೆ. ಇನ್ನು ಮಕ್ಕಳು ಸ್ಕೂಲಿಗೆ ಹೋದ್ರುನುವೆ ರಾತ್ರಿ ಊಟ ಮಾಡುವಾಗ ಟಿವಿ ನೋಡೋದು, ಊಟ ಆದ್ಮೇಲೆ ಟಿವಿ ನೋಡೋದು, ಮಲ್ಗೋ ಮೊದ್ಲು ಸ್ವಲ್ಪ ಮೊಬೈಲ್ ನೋಡೋದು, ಈ ತರ ಎಲ್ಲ ಇರುತ್ತೆ. ಅದ್ರ ಬದಲಿಗೆ ನಾವು ಅವ್ರಿಗೆ ಊಟ ಆದ್ಮೇಲೆ ಬ್ರಷ್ ಮಾಡಿಸೋದು, ಸ್ವಲ್ಪ ಹೊತ್ತು ವಾಕಿಂಗ್ ಹೋಗೋದು, ಸ್ವಲ್ಪ ಹೊತ್ತು ಸೈಕಲ್ ಬಿಡೋದು, ಈ ತರ ಒಂದು ರುಟೀನ್ ಅನ್ನ ಶುರು ಮಾಡಿದ್ರೆ ಅವರೇ ಅದಕ್ಕೆ ರೆಡಿ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಅದು ಹ್ಯಾಪಿ ಫೀಲ್ ಆಗುತ್ತೆ. ಹೊರಗಡೆ ಕರ್ಕೊಂಡು ಹೋಗ್ತಾರೆ, ನಾವ್ ಅದಕ್ಕೆ ರೆಡಿ ಆಗ್ಬೇಕು, ಟಿವಿ ಬೇಡ ಅಂತ ಹೇಳಿ. ಸೊ ಅದು ಒಂದು ಬೆಸ್ಟ್ ಆಕ್ಟಿವಿಟಿ ಅಂತ ಹೇಳ್ಬಹುದು ಮಕ್ಕಳಿಗೆ. ಇಲ್ಲಿ ನಾನು ಮುಖ ವಾಶ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಪೌಡರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಮಸೂರ್ ದಾಲ್, ಚನ್ನಾ ದಾಲ್, ಹೆಸರು ಕಾಳು ಅಥವಾ ಹೆಸರು ಬೇಳೆ ಕೂಡ ಯೂಸ್ ಮಾಡಬಹುದು, ಸಿಪ್ಪೆ ಇರುವಂತಹ ಹೆಸರು ಬೇಳೆ. ಹಾಗೆ ಸ್ವಲ್ಪ ಮೆಂತ್ಯ ಕಾಳು ಯೂಸ್ ಮಾಡಿದ್ದೇನೆ. ಹಾಗೆ ಇದು ಅಕ್ಕಿ ಹಿಟ್ಟು. ನಾನು ರೇಷಿಯೋ ಹೇಳೋದಾದ್ರೆ ಸ್ಪೂನ್ ಅಲ್ಲಿ ಹೇಳ್ತೇನೆ. 1 ಸ್ಪೂನ್ ಚನ್ನಾ ದಾಲ್, 2 ಸ್ಪೂನ್ ಹೆಸರು ಕಾಳು ಅಥವಾ ಹೆಸರು ಬೇಳೆ, ಹಾಗೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಅಥವಾ ಅಕ್ಕಿ ಹಿಟ್ಟು, ಹಾಗೆ 3 ಸ್ಪೂನ್ ಆಗುವಷ್ಟು ಆ ಮಸೂರ್ ದಾಲ್. ಅದೆಲ್ಲವನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಅಕ್ಕಿ ಹಾಕಿದ್ರೆ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬಹುದು. ನಾನು ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಮತ್ತೆ ನಾನು ಅದನ್ನ ಮಿಕ್ಸ್ ಮಾಡ್ಕೊಳ್ತೇನೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡರ್ಗೆ. ಸಾಧಾರಣವಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೂನು ಚೆನ್ನಾಗಿ ಪೌಡರ್ ಆಗುತ್ತೆ. ಒಂದು ವೇಳೆ ಚೆನ್ನಾಗಿ ಪೌಡರ್ ಆಗ್ಲಿಲ್ಲ ಅಂದ್ರೆ ಅದರಲ್ಲಿ ಉಳಿದಿರುವಂತಹ ಏನು ಬೇಳೆ ಕಾಳು ಇರುತ್ತೆ ಅದನ್ನ ಸಪರೇಟ್ ಮಾಡ್ಕೊಳ್ಬಹುದು. ಇದನ್ನ ನಾವು ಮುಖಕ್ಕೆ ಮಾತ್ರ ಅಲ್ಲ, ಮೈ ಕೈ ತೊಳೆಯೋದಕ್ಕೆ ಕೂಡ ನಾವು ಯೂಸ್ ಮಾಡಬಹುದು. ಇವಾಗ ಈ 1 ಸ್ಪೂನ್ ಆಗುವಷ್ಟು ಪೌಡರ್ ಅನ್ನ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೊಸರು ಅಥವಾ ಹಾಲು ಅಥವಾ ರೋಸ್ ವಾಟರ್ ಅಥವಾ ಏನು ಇಲ್ಲ ಅಂದ್ರೆ ಜಸ್ಟ್ ವಾಟರ್ ಹಾಕಿ ಕೂಡ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಅದನ್ನ ಯೂಸ್ ಮಾಡಿದ್ರೆ ಆಯ್ತು. ಮಸೂರ್ ದಾಲ್, ಹೆಸರು ಕಾಳೆಲ್ಲ ಸ್ವಲ್ಪ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಆಗಿ ಇಡುತ್ತೆ. ಅಂದ್ರೆ ಡ್ರೈ ಸ್ಕಿನ್ ಅವರಿಗೆ ಇದು ಬೆಸ್ಟ್ ಅಂತ ಹೇಳ್ಬಹುದು. ಚನ್ನಾ ದಾಲ್ ಅಥವಾ ಈ ಕಡಲೆ ಹಿಟ್ಟು ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಸ್ಕಿನ್ ಸ್ವಲ್ಪ ಡ್ರೈ ಆದಾಗೆ ಫೀಲ್ ಆಗುತ್ತೆ. ನನ್ನ ಸ್ಕಿನ್ಗೆ ಮಸೂರ್ ದಾಲ್ ಮತ್ತೆ ಈ ಹೆಸರು ಕಾಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ಗೆ ಅದು ಸ್ವಲ್ಪ ಮಾಯಿಶ್ಚರೈಸಿಂಗ್ ಆಗಿ ಫೀಲ್ ಆಗುತ್ತೆ ಮಸೂರ್ ದಾಲ್ ಮತ್ತೆ ಈ ಹೆಸರು ಕಾಳು. ಸೊ ಅದನ್ನು ನಾನು ಸ್ವಲ್ಪ ಜಾಸ್ತಿ ರೇಷಿಯೋದಲ್ಲಿ ತಗೊಂಡಿರ್ತೇನೆ. ಅಂಡ್ ಇಲ್ಲಿ ನಾನೊಂದು ಹೋಮ್ ರೆಮಿಡಿ ಶೇರ್ ಮಾಡ್ತಿದ್ದೇನೆ ಮಕ್ಕಳಿಗೆ. ಇದು ಜೀರಿಗೆ ವಾಟರ್ ನಾನು ಮಾಡ್ತಿರೋದು. ಒಂದು ಪ್ಯಾನಿಗೆ ಒಂದು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಮತ್ತೆ ನೀರ್ ಹಾಕಿ ಬಾಯ್ಲ್ ಮಾಡಿ ಮಕ್ಕಳಿಗೆ ಕೊಡೋದು. ನಾನು ಆರುಷ್ಗೆ ಇದೇ ತರ ಮಾಡ್ತೇನೆ. ಯಾವಾಗ ಅವನಿಗೆ ಸ್ವಲ್ಪ ಇವಾಗ ಗ್ಯಾಸ್ ತರ ಫೀಲ್ ಆಗಿದೆ ಅಥವಾ ಬ್ಲೋಟಿಂಗ್ ತರ ಇದೆ ಅಥವಾ ಅವನಿಗೆ ಕಾನ್ಸ್ಟಿಪೇಷನ್ ತರ ಆಗಿದ್ರೆ, ಯಾವತ್ತೂ ಆಗ್ಲಿಲ್ಲ ಅಷ್ಟೊಂದು, ನಾನು ಅಂದ್ರೆ ತುಂಬಾ ಸೀರಿಯಸ್ ಆಗೋದಕ್ಕಿಂತ ಮೊದಲೇ ಈ ತರ ವಾಟರ್ ಏನಾದ್ರೂ ಕೊಡ್ತೇನೆ. ಅಥವಾ ಕೆಲವೊಂದ್ಸಲ ನಮ್ಗೆ ನೆಕ್ಸ್ಟ್ ಡೇ ಎಲ್ಲಿಗಾದ್ರೂ ಹೋಗ್ಬೇಕು ಇರುತ್ತೆ, ಅವನು ಇವತ್ತೇ ಅವನ ಹೊಟ್ಟೆಯನ್ನೆಲ್ಲ ಖಾಲಿ ಮಾಡ್ಬೇಕು ಅಂತೆಲ್ಲ ಇರುತ್ತಲ್ವಾ. ಸೊ ಆ ದಿನ ನಾನು ಈ ಒಂದು ವಾಟರ್ 2-3 ಸ್ಪೂನ್ ಕೊಟ್ಟಿರ್ತೇನೆ. ಅಂಡ್ ಅವನು ಒಂದ್ ಸ್ವಲ್ಪ ಹೊತ್ತಲ್ಲಿ ಮೋಷನ್ ಮಾಡ್ತಾನೆ. ಸೊ ನೀವು ಕೂಡ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಬಹುದು. ಮಕ್ಕಳಿಗೆ ವರ್ಕ್ ಆಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅಂಡ್ ಆರುಷ್ಗೆ ಈ ವಾಟರ್ ಜೊತೆಗೆ ಸ್ವಲ್ಪ ಜೀರಿಗೆ ಇದ್ರೆ ಇಷ್ಟ ಆಗುತ್ತೆ. ಸೊ ಸೋಸಿದಂತಹ ವಾಟರ್ಗೆ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾನೆ. ಅವನಿಗೆ ಚಿಕ್ಕ ವಯಸ್ಸಿಂದ ನಾನು ಇದನ್ನ ಕೊಡ್ತಾ ಇರೋದ್ರಿಂದ ಅವನು ಆರಾಮಾಗಿ ಕುಡಿತಾನೆ. 1-2-3 ಸ್ಪೂನ್ ಕೊಟ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಕು ಅಂತಿಲ್ಲ. ಅವನಿಗೆ ಇವಾಗ 3 ವರ್ಷ, ನಾನೊಂದು 3-4 ಸ್ಪೂನ್ ಮ್ಯಾಕ್ಸಿಮಮ್ ಕೊಡೋದು ಅಷ್ಟೇ. ಅಂಡ್ ಅವ್ನು ಫ್ರೀ ಆಗಿದ್ರೆ ಅವನೇ ಕುತ್ಕೊಂಡು ಕುಡಿತಾನೆ. ಬಟ್ ಇವತ್ತು ಒಂದು ಮೂಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ನಾನೇ ಅವನಿಗೆ ಕುಡಿಸ್ತಾ ಇದ್ದೇನೆ. ಇದಕ್ಕೆ ನಾನು ಶುಗರ್, ಬೆಲ್ಲ ಏನು ಆಡ್ ಮಾಡೋದಕ್ಕೆ ಹೋಗೋದಿಲ್ಲ. ಅವನು ನಾರ್ಮಲ್ ಟೇಸ್ಟ್ ಅಲ್ಲೇ ಇಷ್ಟ ಮಾಡ್ತಾನೆ. ಅಂದ್ರೆ ಚಿಕ್ಕದಿಂದ ನಾನು ಅದನ್ನೇ ಅಭ್ಯಾಸ ಮಾಡಿರೋದ್ರಿಂದ ನಾರ್ಮಲ್ ಜೀರಾ ವಾಟರ್ ಅಥವಾ ಓಂ ಕಾಳು ವಾಟರ್ ಕೂಡ ಕೊಡ್ತೇನೆ ನಾನು ಕೆಲವೊಂದ್ಸಲ. ಅದ್ರದ್ದು ರೆಸಿಪಿ ಯಾವತ್ತಾದ್ರೂ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೇನೆ. ಸೊ ಅದನ್ನೆಲ್ಲ ಅವನು ಹಾಗೆ ಕುಡಿತಾನೆ. ಅಂಡ್ ಇಲ್ಲಿ ನಾನು ಒಂದು ನಿಮ್ಗೆ
ಈಸಿಯಾಗಿ ಮಾಡುವಂತಹ ಟ್ರಾವೆಲ್ ಫ್ರೆಂಡ್ಲಿ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದು ಎಲ್ಲರಿಗೂ ಗೊತ್ತಿರೋದೇ ಮಖಾನ. ನಾನೇನ್ ಮಾಡ್ತೇನೆ, ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ತಗೊಂಡು ಅದು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಮಖಾನ ಹಾಕಿ ಒಂದ್ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಅದಕ್ಕೆ ಸಾಲ್ಟ್ ಹಾಕ್ತೇನೆ. ಬೇಕು ಅಂತ ಇದ್ರೆ ಸ್ವಲ್ಪ ಪೆಪ್ಪರ್ ಹಾಕ್ತೇನೆ. ಮಿಕ್ಸ್ ಮಾಡಿದ್ರೆ ಆಯ್ತು, ಒಂದು ಕ್ವಿಕ್ ಆಗಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಪೆಪ್ಪರ್ ಹಾಕ್ಲಿಲ್ಲ ಇವತ್ತು, ಜಸ್ಟ್ ಸಾಲ್ಟ್ ಹಾಕಿ ಈ ಒಂದು ಸ್ನ್ಯಾಕ್ಸ್ ಅನ್ನ ರೆಡಿ ಮಾಡಿದೆ. ಇಷ್ಟೇ, ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. See you in next vlog. Bye bye. Take care.